ಏನಪ್ಪ ಅಂದ್ರೆ ತಹಸೀಲ್ದಾರ್ಗೆ ಮನವಿ ಕೊಟ್ಟಿವಿ. ಯಾವ ವಿಷಯದ ಕುರಿತು ಅಂತಂದರೆ ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಸರ್ಕಾರಗಳು ವಿದ್ಯುತ್ತನ್ನು ಟಾಟಾ ಕಂಪ್ನಿಗೆ ಮಾರ್ತಾ ಇದ್ದಾರೆ. 23ನೇ ತಾರೀಕಿಗೆ ಆಕ್ಷೇಪಣೆ ಇದೆ. ಪ್ರತಿಯೊಬ್ಬ ರೈತ ಬಾಂಧವರು, ಪ್ರತಿಯೊಬ್ಬ ಸಾರ್ವಜನಿಕರು ಎಲ್ಲರೂ ಆಕ್ಷೇಪ ಹಾಕಬೇಕು. ಯಾಕಪ್ಪ ಅಂದರೆ ಒಂದು ದೊಡ್ಡ ಬೃಹತ್ ಒಂದು ಹೋರಾಟ ಆಗಬೇಕಾಗಿದೆ. ಇಲ್ಲಪ್ಪ ಅಂದರೆ ನಾವು ಮುಂದಿನ ದಿನಮಾನ ರೈತರು ನಿಮ್ಮ ವಿದ್ಯುತ್ ಪಂಪಿಗೆ ಬೆಲೆ ಕಟ್ಟಬೇಕಾಗ್ತದ ಮತ್ತು ಹೆಚ್ಚಿನ ಸಬ್ಸಿಡಿ ಸಿಗಲ್ಲ, ಯಾವುದೂ ಸಿಗಲ್ಲ. ಹಾಗಾಗಿ ಇವತ್ತು ನಾವು ತಹಸೀಲ್ದಾರ್ ಮುಖಾಂತರ KEB ಅವರಿಗೆ ಮನವಿಯನ್ನು ಕೊಟ್ಟಿದ್ವಿ. ಹಾಗೂ ನಾಳೆ 20ನೇ ತಾರೀಕಿಗೆ ಬೆಂಗಳೂರಲ್ಲಿ ನಮ್ಮ ರಾಜ್ಯ ಆಯೋಗವು ನಾಳೆ CM ಅವರಿಗೂ ಮನವಿ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಖಾಸಗೀಕರಣ ಮಾಡೋಕ್ಕೆ ಬಿಟ್ಕೊಡಲ್ಲ. ಒಂದು ವೇಳೆ ಖಾಸಗೀಕರಣ ಮಾಡಿದ್ರೆ ಬೃಹತ್ತಾದಂಥ ಒಂದು ರಾಜ್ಯಾದ್ಯಂತ ಉಗ್ರವಾದಂಥ ಹೋರಾಟ ಮಾಡಬೇಕಂತ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಆ ಮನವಿ ಏನಪ್ಪಾ ಅಂತಂದ್ರೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸ್ತೀವಿ ಅಂತ ಅವರು ಕೂಡ ವಿಷಯ ಪ್ರಸ್ತಾವನೆ ಮಾಡಿದ ಕಾರಣ ಮುಂದಿನ ದಿನಮಾನಗಳಲ್ಲಿ ವಿದ್ಯುತ್ ಖಾಸಗೀಕರಣ ಆದ್ರೆ ರೈತರಿಗೆ ಏನು ಕಷ್ಟ ಅದನಪ್ಪ ಅಂತಂದ್ರೆ ಈ BSNL ಮೊದಲು ನಮ್ಮ ಗೌರ್ಮೆಂಟ್ ಏನಪ್ಪ ಅಂತ BSNL ಚಾನಲ್ ಇತ್ತು. BSNL ಸಿಮ್ ತೆಗೆದು ಇವತ್ತೇನಪ್ಪ ಅಂತಂದ್ರೆ ಜಿಯೋ ಬಂದು ಫ್ರೀ ಅಂತ ಹೇಳಿ ಜಿಯೋ ಕಂಪನಿ ಸೃಷ್ಟಿ ಮಾಡಿಬಿಟ್ರು. ಈಗ ಏನಪ್ಪ ಅಂತ ಪ್ರತಿಯೊಬ್ಬರು ಕೂಡ ಕರೆನ್ಸಿ ಹಾಕಿ ಒಂದು ಚೆನ್ನಾಗಿ ಕರೆನ್ಸಿ ಖಾಲಿ ಆಯಿತು ಅಂತಂದ್ರೆ ಮೊಬೈಲ್ಗಳು ಬಂದ್ ಆಗ್ತಾವ. ಆ ರೀತಿ ಖಾಸಗೀಕರಣ ವಿದ್ಯುತ್ ಮಾಡಿದ್ರಂತಂದ್ರೆ ನಾವು ಕರೆನ್ಸಿ ಮುಗಿದ ತಕ್ಷಣನೇ ಕರೆಂಟ್ನಿಂದ ವಿದ್ಯುತ್ ಕಟ್ ಆಗಿಬಿಡ್ತದ. ಅದು ಏನಪ್ಪ ಅಂತ ಖಾಸಗೀಕರಣ ಯಾವುದೇ ಕಾರಣ ಮಾಡಬಾರ್ದು. ರೈತರಿಗೆ ಏನಪ್ಪ ಅಂತಂದ್ರೆ ಇನ್ನೂ ಅವರು ವೈಜ್ಞಾನಿಕ ಬೆಲೆ ನಿಗದಿ ಆಗುವವರೆಗೂ ಇವತ್ತೇನಪ್ಪ ಅಂತ ರೈತ ತನ್ನ ಬೆಲೆ ತಾನೇ ನಿಗದಿ ಮಾಡುವಂಥ ಪರಿಸ್ಥಿತಿ ಉಂಟಾಗುವವರೆಗೂ ಕೂಡ ಯಾವುದೇ ರೀತಿಯಿಂದ ವಿದ್ಯುತ್ ಖಾಸಗೀಕರಣ ಆಗಲಿ, ವಿದ್ಯುತ್ ಮಾರಾಟ ಆಗಲಿ, ಇದು ಯಾವುದೇ ರೀತಿ ನಡಿಬಾರ್ದು. ಇದೇನಪ್ಪ ಸಂಪೂರ್ಣವಾಗಿ ರೈತರಿಗೆ ಫ್ರೀ ವಿದ್ಯುತ್ತಾನೆ ಇನ್ನ ಏನಪ್ಪಾ ಅಂತಂದ್ರೆ ಇನ್ನ 50 ವರ್ಷ ಕೊಟ್ಟರು ಕೂಡ ಕಡಿಮೆನೆ. ಯಾಕಪ್ಪ ಅಂತಂದ್ರೆ ಇದು ರೈತರಿಗೆ ಸಂಪೂರ್ಣವಾಗಿ ಇನ್ನ ಅವರು ತಮ್ಮ ಜೀವನ ಕಟ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದಕ್ಕೇನಪ್ಪ ಅಂತಂದ್ರೆ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇನ್ನು ಹೆಚ್ಚೆಚ್ಚು ಸವಲತ್ತುಗಳನ್ನು ಕೊಟ್ಟು ವಿದ್ಯುತ್ತನ್ನು ಹೆಚ್ಚಿನ ರೂಪದಲ್ಲಿ ಕೊಡುವಂಥ ಪ್ರಯತ್ನ ಮಾಡಿ ರೈತರಿಗೆ ಮುಂತರುವಂಥ ಕೆಲಸ ಮಾಡಬೇಕು. ಖಾಸಗೀಕರಣ ಮಾಡಿ ರೈತರನ್ನ ಪ್ಲಸ್ ಮಾಡುವಂಥ ಕೆಲಸ ಮಾಡಬಾರದು ಅಂತ ಹೇಳಿ ಇವತ್ತು ಈ ಸಭೆ ಮುಖಾಂತರ ಮತ್ತು ಈ ಮಾಧ್ಯಮದ ಮುಖಾಂತರ ನಾವು ಹೇಳಲು ಬಯಸ್ತೀವಿ. ಅದರ ಜೊತೆಗೇನೆ ಇವತ್ತೇನಪ್ಪ ಅಂತಂದ್ರೆ ಇನ್ನೂ ರಾಜ್ಯಾದ್ಯಂತ ನಮ್ಮ ರಾಜ್ಯ ಪದಾಧಿಕಾರಿಗಳಾಗಲಿ ನಾವು ಆಗಲಿ ಇನ್ನೂ ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಮುಂದಿನ ದಿನಮಾನಗಳಲ್ಲಿ ಏನಪ್ಪಾ ಅಂತಂದ್ರೆ ಇದು ಖಾಸಗೀಕರಣವನ್ನು ತೊಲಗಿಸಿ ಮುಂದೆ ಏನಪ್ಪಾ ಅಂತಂದ್ರೆ ರೈತರಿಗೆ ಹೆಚ್ಚಿನ ವಿದ್ಯುತ್ ಕೊಡುವಂಥ ಪ್ರಯತ್ನ ಮಾಡಿಸಲಿಕ್ಕೆ ನಾವು ಹೋರಾಟದ ಮುಖಾಂತರ ಮಾಡೋಂಥ ಪರಿಸ್ಥಿತಿ ಉಂಟು ಮಾಡ್ಬೇಕಂತೇಳಿ ಇವತ್ತೇಳಿ ಕೇಳಬೇಕಂತೇಳಿ ನಾವು ಹೇಳಿ ಬಯಸ್ತೀವಿ. ತಮ್ಮ ಹೆಸರು? ನನ್ನ ಹೆಸರು ಬಸನಗೌಡ ಧರ್ಮಗೌಡ, ರೈತ ಸಂಘ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರು. ಇವಾಗೇನು ಕೇಂದ್ರ ಸರ್ಕಾರದವರು ವಿದ್ಯುತ್ ಇಲಾಖೆಯನ್ನು ಪ್ರೈವೇಟ್ ಕಂಪ್ನಿಗೆ ಟಾಟಾ ಇದಕ್ಕೆ ಮಾರ್ತೀನಿ ಅಂತ ಹೇಳ್ತಾರ, ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾರ. ಈಗಾಗಲೇ ರೈತರು ಸಂಕಷ್ಟದಲ್ಲಿದ್ದಾರೆ. ಇವರಿಗೆ ಅರ್ಥ ಆಗಬೇಕು, ರೈತರಿಂದೇ ಇವರೆಲ್ಲ ಸರ್ಕಾರ ನಡೆಸ್ತಿದ್ದಾರೆ. ರೈತರು ಏನಾದ್ರು ಮನಸ್ಸು ಮಾಡಿದ್ರೆ ಇವ್ರು ಸರ್ಕಾರ ಡಬ್ಬ ಕೆಡುತ್ತೀವಿ ಒಂದೇ ರಾತ್ರಿದಾಗ ಸರ್ಕಾರನೇ ಚೇಂಜ್ ಮಾಡೋಂಥ ಕೆಪಾಸಿಟಿ ತಾಕತ್ತ ರೈತರಿಗದ. ಅದು ಅವರು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನೀವು ಪ್ರೈವೇಟ್ ಕಂಪ್ನಿಗಳು ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೇವೆ, ರೈತರು ಬಿಡಕ್ಕೆ ನೀವು ಬರಕ್ಕೆ ಹೋಗ್ಬೇಡ್ರಿ. ರೈತರು ಏನಾದರೂ ಬೀದಿಗೆ ಇಳಿದ್ರೆ ಹೋರಾಟಕ್ಕೆ ನಿಂತ್ರೆ ಇದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನಮ್ಗೆ ಯಾವುದೂ ಸಂಬಂಧ ಬೀಳಲ್ಲ. ಈ ತಾಲೂಕಂತೂ ಬಂದ್ ಮಾಡೋದು ಅಂತ ನಾವು ದೊಡ್ಡ ವಿಷಯನೇ ಅಲ್ಲ ರೈತರಿಗೆ. ಇದು ಜಿಲ್ಲಾನು ಬಂದ್ ಮಾಡ್ತೀವಿ, ಬಂದ್ ರಾಜ್ಯನೂ ಬಂದ್ ಮಾಡ್ಬೇಕಂತ. ಮತ್ತ ಸರ್ಕಾರಗಳು, MLAಗಳು, ಇವತ್ತು ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಇವ್ರು ಯಾರಿಂದ ಆಗ್ಯಾರ? ನಾವೆಲ್ಲರೂ ವೋಟ್ ಹಾಕಿದಲ್ಲಿ ಅವ್ರು ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಮಂತ್ರಿಗಳಾಗಿದ್ರು. ಇವತ್ತ ಅವರು ತಲೆಯಾಗ ಬರೇ ರಾಜಕೀಯ ಮಾಡ್ಕೊತ ಹೋದ್ರ ರೈತರಿಂದ ಅವರಿಂದ ನಾವು ಅಲ್ಲ. ಒಂದು ಇವತ್ತ ಮುಖ್ಯಮಂತ್ರಿ ಮಗ, ಇವತ್ತ ಪ್ರಧಾನಮಂತ್ರಿ ಮಗ, ಒಬ್ಬ ಮಂತ್ರಿ ಮಗ, ಎಲ್ಲರೇ ಒಬ್ಬ MLA ಮಗ, ಇವ್ರು ಎಲ್ಲರೂ ಒಬ್ಬ ಸೈನಿಕರಾಗಿದ್ದು ಕೇಳಿರನು, ಒಬ್ಬ ಲೈಮನ್ ಆಗಿದ್ದು ಕೇಳಿರನು, ಒಬ್ಬ ರೈತ ಆಗಿದ್ದು ಕೇಳಿರನು. ಅದು ಅವ್ರಿಗೆ ಅರು ಇಲ್ಲ. ನಾವು ರೈತರ ಮಕ್ಕಳೇ ಇರುವುದು, ಸೈನಿಕ ಆಗುದು ರೈತರ ಮಕ್ಕಳು, KEB ಒಳಗೆ ದುಡಿಯೋರು ರೈತರ ಮಕ್ಕಳು, ಭೂಮಿ ಒಳಗೆ ದುಡಿಯೋರೇ ರೈತರು.